ನಿನ್ನೆ ಹಿಂದೂಪುರ ಸ್ಟೇಷನ್ ಹತ್ರ ಪೊಲೀಸರು ಫೋನ್ ಮಾಡಿದ್ರು. ನಿಮ್ಗೆ ಎಫ್.ಐ.ಆರ್ ಆಗಿದೆ, ನಿಮ್ಮ ಮೇಲೆ ಕಿಡ್ನಾಪ್ ಕೇಸ್ ಹಾಕಿದ್ದಾರೆ ಅಂತೇಳಿ ಫೋನ್ ಮಾಡಿದ್ರು. ನಾವು ಕೇಳಿದ್ದಕ್ಕೆ ಇಲ್ಲಿ ಬನ್ನಿ, ಇಲ್ಲಿ ಮಾತಾಡ್ಕೊಂಡು ಹೋಗಿರಿ ಅಂತ ಹೇಳಿದ್ರು. ಅದಕ್ಕೆ ನಾವು ನಮ್ಮ ಚಿಕ್ಕಪ್ಪರು ನಮ್ಮ ಅತ್ತೆಯವರು ಎಲ್ಲ ಫೋನ್ ಮಾಡಿ ನನಗೆ ಬಾ ಅಂದ್ರು. ಇಲ್ಲ, ನೀವು ಹೋಗಿ ಕೇಳ್ಕೊಂಡು ನೋಡ್ಕೊಂಡು ಬನ್ರಿ, ಅಲ್ಲಿ ಅವ್ರ ಅಣ್ಣವರು ಎಲ್ಲ ಈಚೆನೆ ಇರ್ತಾರೆ. ಅವರು ನಾನು ಬಂದ್ರು, ಅವರು ನನ್ನ ಮೇಲೆ ಇದು ಮಾಡ್ಕೊಂಡು ನನ್ನ ಇದು ಮಾಡಕ್ಕೆ ನೋಡ್ತಾ ಇದ್ದಾರೆ. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299 ಅಂತ ಹೇಳಿ ಕಳಿಸಿದೆ. ಇವ್ರು ಹೋಗಿದ್ರೆ ಸ್ಟೇಷನ್ ಅಲ್ಲಿ ಇವ್ರನ್ನ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವ್ರನ್ನೆಲ್ಲವನ್ನು ಕರ್ಸಿದ್ರೆ ಇಲ್ಲದ ನಾವು ಹಿಡ್ಕೊಂಡು ಹೋಗ್ತೀವಿ, ಲೊಕೇಶನ್ ಹಾಕೊಂಡು ಹೋಗಿ ನಾವೇ ಇದು ಮಾಡ್ಕೊಂಡು ನಾವು ಅಲ್ಲೇ ಇದು ಮಾಡಾಕ್ತಿವಿ, ಬಿಡಲ್ಲ ಅವನ್ನ, ಹಂಗೆ ಹಿಂಗೆ ಅಂತ ಹೇಳಿ ಅವ್ರ ಅಣ್ಣವರು ಹಿಂಗೆ ನಮ್ಮ ಅತ್ತೆಯವ್ರ ಹತ್ರ ಹೇಳಿದ್ರು. ಅವರು ನಮ್ಗೆ ಫೋನ್ ಮಾಡಿ ಹಿಂಗೆ ಹೇಳಿದ್ರು, ಹಿಂಗೆ ಹೇಳ್ತಾವ್ರೆ ನೀನೆಲ್ಲೋ ಅದೇ ಸಾಯ್ಸಾಗ್ಬಿಟ್ಟು ಲೊಕೇಶನ್ ಹಾಕೊಂಡು ಹೋಗಿ ಅವ್ನು ಬಿಡಲ್ಲ, ನೀವು ಎಷ್ಟೇ ಬಚ್ಚಿದ್ರು ಅವ್ನು ಬಿಡಲ್ಲ, ನಾವು ಹುಡುಕಿ ನಾವೇ ಸಾಯ್ಸಾಕ್ತಿವಿ ಅಂತ ಹೇಳಿ ಅವ್ರ ಅಣ್ಣವ್ರು ಹೇಳಿದ್ದಾರೆ. ಲತೀಶ್, ಬಾಲಾಜಿ, ರಮೇಶ್, ನಾಗರಾಜ್, ಇವ್ 4 ಜನ ಹೇಳಿದ್ದಾರೆ. ನನ್ಗೇನೇ ಆದ್ರೂ ಅವರೇ ಕಾರಣ. ಮತ್ತೆ 30 ದಿನ ಅದೇ ಅವರು ಅಣ್ಣವರು ಫೋನಲ್ಲಿ ಅದು ಇದು ಭಯ ಇಕ್ಸಿ, ನಾವು ಊರಲ್ಲಿಲ್ಲ ಅಂತಕ್ ಹೋಗಿ ಅದು ಇದು ಗಲಾಟೆ ಮಾಡೋದು, ನಮ್ಮ ತಮ್ಮವ್ರಿಗೆ ಎಲ್ಲವನ್ನ ಕರ್ಸಲಿ ಹಂಗೆ ಹಿಂಗೆ ಅಂತ ಅವನಿಗೂ ಬೈಯೋದು, ಹಂಗೆ ಹಿಂಗೆ ಮನೆ ಹತ್ರ ಹೋಗಿ ಗಲಾಟೆ ಮಾಡೋದು ಅವ್ರ ಅಣ್ಣವರು. ನಾನು ಅವ್ರು ಫೋನ್ ಮಾಡಿ ಹೇಳ್ತಾ ಇದ್ರು, ಹಂಗೆ ಬರ್ತಾವ್ರ ಮನೆ ಹತ್ರ, ನೀನು ಸ್ಟೇಷನ್ ಹತ್ರ ಹಂಗೆ ಹಿಂಗೆ ಅಂತ ಹೋಗ್ಬೇಡ, ಅವರು ನಿಂಗೆ ಅವರೇ ನೆನ್ನೆ ಎಲ್ಲ ನೋಡ್ಕೊಂಡ್ ಬಂದಾರ ನಮ್ಮ ಮನೆ ಕಡೆ ಹೋಗಿ. ಸ್ಟೇಷನ್ ಮುಂದೆ ನನಗೆ ಹೋಗಿದ ತಕ್ಷಣ ಅಲ್ಲಿ ನನಗೆ ಕಾಯ್ಕೊಂಡವ್ರಂದೆ. ಏನಂತ, ನಾನು ಒಳಕ್ಕೆ ಹೋಗಿ ಸ್ಟೇಷನ್ ಇಂದ ಈಚೆ ಬಂದ್ರೆ ಅವ್ನಿಗೆ ಬಿಡಲ್ಲ, ಸುಮ್ಮನೆ ಸೇನಾಕಕ್ಕೆ ಅಂತ ನನ್ನ ಮೇಲೆ ಇದು ಮಾಡಿ ನನ್ ಕರ್ಸಕ್ಕೆ ಇದು ಮಾಡ್ತಾ ಅವ್ರ ಅಣ್ಣವ್ರು. ನಾನು ಅದೇ ಇವಾಗ ನಾನು ಕಂಪ್ಲೇಂಟ್ ಕೊಟ್ಟರು ನಂದಿಲ್ಲಿ, ನಾನು ಅವ್ರಿಗಿನ್ನ ಮುಂಚೆನೆ ಕೊಟ್ಟಿದ್ದೆ, ನಂದಿಲ್ಲಿ ನಮ್ಗೆ ನ್ಯಾಯ ಸಿಕ್ಕಿಲ್ಲ. ಇವಾಗ ಅಲ್ಲಿ ಹಿಂದೂಪುರದಲ್ಲಿ ಅವ್ರು ಒಂದೇ ಸಲ ಕಂಪ್ಲೇಂಟ್ ಕೊಟ್ಟಿದ್ದಕ್ಕೆ ನಮ್ಗೆ ಇಷ್ಟೊಂದು ಪ್ರೆಷರ್ ಮಾಡಿ ಎಫ್.ಐ.ಆರ್ ಆಗಿದೆ, ನಮ್ಗೆ ಇದು ಮಾಡ್ತಾವ್ರೆ. ನಾವಿಲ್ಲಿ 1 ತಿಂಗಳಿಂದ ಕೇಳ್ಕೊಂಡ್ರು ನಮ್ಗೆ ನ್ಯಾಯ ಸಿಕ್ಕಿಲ್ಲ. ನಾವು ಕೇಳಿದಾಗೂ ರೆಸ್ಪಾನ್ಸ್ ಇಲ್ಲ. ಅವರು ಇದು ಮಾಡಿ ಅವ್ರದ್ದಾದ್ರೆ ಇದು, ನಮ್ದಾದ್ರೆ ನಮ್ಗೆ ಇದಿಲ್ವಾ ಅಂತ ನಾವು SP ಸಾಹೇಬ್ರ ಹತ್ರ ಬಂದು, ನನಗೆ ಅದೇ ಅವ್ರ ಅಣ್ಣವ್ರ ಕಡೆಯಿಂದ ನಮ್ದು ಫ್ಯಾಮಿಲಿಗೆ ಆಗ್ಲಿ ನನಗೆ ಆಗ್ಲಿ ಯಾವುದೇ ಕಾರಣಕ್ಕೂ ಇದು ಮಾಡಬಾರ್ದು ಅಂತ ನಾನು ಕೋರ್ಕೊಂತ ಇದ್ದೇನೆ. ಹುಡುಗಿ ಹೆಸರು ರಮ್ಯಾ ಅಂತ, ನನ್ನ ಹೆಸರು ನವೀನ್ ಕುಮಾರ್. ಅದೇ ನಾವು ಮದುವೆ ಆಗಿದ್ವಿ, ಅಲ್ಲಿ ನಮ್ಮೂರು ಸ್ಟೇಷನ್ ಹತ್ರ ಅವರು ನ್ಯಾಯ ಸಿಕ್ಕಿಲ್ಲ ಅಂತ ನಾವು 1 ತಿಂಗಳಿಂದ ಹೋಗಿದ್ವಿ. ಅದರಿಂದ ಅಲ್ಲಿ ನ್ಯಾಯ ಸಿಕ್ಕಿಲ್ಲ. ಅದಕ್ಕೆ SP ಸಾಹೇಬ್ರು ಇದು ಮಾಡೋಣ ಅಂತ, ಕಂಪ್ಲೇಂಟ್ ಮಾಡೋಣ ಅಂತ ಬಂದಿದ್ವಿ. ಕೊಟ್ಟಿದ್ದೀವಿ, ಆಯಿತು ನಾವು ನೋಡ್ತೀವಿ, ಹೇಳಿ ಮಾತಾಡ್ತೀವಿ ಅಂತ ಹೇಳಿದ್ದಾರೆ SP ಸಾಹೇಬ್ರು. ಮತ್ತು ಫೋನ್ ಮಾಡ್ತೀನಿ ನಿಮ್ಮ ಸ್ಟೇಷನ್, ನಮ್ಮ ಗೌರಿಬಿದನೂರು ಸ್ಟೇಷನ್ಗೆ ಅಂತ ಹೇಳಿದ್ದಾರೆ. ಏನೆಲ್ಲ ಇದು ಪ್ರಾಬ್ಲಮ್ ಆಗಿತ್ತು? ಅದೇ ಹುಡುಗಿನ ನಾವು ಬೇಲ್ ತಗೊಳಕ್ ಹೋದಾಗ ಕೋರ್ಟ್ ಹತ್ರ ಕಳಿಸ್ಬಿಟ್ಟು ಅವ್ರ ಅಣ್ಣವ್ರು ಬಲವಂತವಾಗಿ ಕರ್ಕೊಂಡು ಹೊರಟೋಗವ್ರೆ. ಅವ್ರಿಗೆ ನಂಬಿಸ್ಬಿಟ್ಟು ನಾವೇ ಬಿಟ್ಬಿಡ್ತೀವಿ, ಈಚೆ ಬಂದರೆ ಅವ್ನು ಜೈಲಿಗೆ ಹೋಗ್ತಾನೆ, ಇದು ಬೇಡ, ನಾವು ಬಿಟ್ಬಿಡ್ತೀವಿ, ನಾವೇ ಮದುವೆ ಮಾಡ್ಕೊಡ್ತೀವಿ ಅಂತ ಕರ್ಕೊಂಡೋಗವ್ರೆ. ನಾವು ತಿರುಗ್ದಿನ ಹೋಗಿ ಕೇಳಿದ್ದಕ್ಕೆ ಸ್ಟೇಷನಲ್ಲಿ ಇಲ್ಲ ಕರ್ಸೋಕ್ಕಾಗಲ್ಲ, ಅವತ್ತಿನ ಸ್ಟೇಟ್ಮೆಂಟ್ ಕೊಟ್ಟಿದ್ಯಾ, ಇವಾಗ ಕರ್ಸೋಕ್ಕಾಗಲ್ಲ ಅಂತ ಮೇಡಮ್ ಅಂದರು. ಅದಕ್ಕೆ ನಾವು ತಿರ್ಗಾ ಪದೇ ಆವತ್ತಿನ 1 ತಿಂಗಳಿಂದ ವಾಪಸ್ ಬರ್ತಾ ಇದ್ವಿ. ಅವ್ರು ಏನು ರೆಸ್ಪಾನ್ಸ್ ಮಾಡಿಲ್ಲ. ಮೊನ್ನೆ ಶನಿವಾರ ಹೋದಾಗ ವಿಡಿಯೋ ಕಾಲ್ನಲ್ಲಿ ಮಾತಾಡಿಸ್ತೀವಿ, ಹಂಗೆ ಹಿಂಗೆ ಹಾಸ್ಪಿಟಲ್ ಇದ್ದಾರೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ನಮ್ಗೆ ಬೇಡ, ನಮ್ಮ ಮುಂದೆನೇ ಕರೆಸಿ ನಾವು ಮಾತಾಡ್ಸಿ ಅಂತ ನಾವು ಹೇಳಿದ್ವಿ. ನಾವು ಹಾಸ್ಪಿಟ್ಲ್ ಹತ್ರ ಅವರೇ ಅಂತ ಹೋಗಿ ನಾವು ಹಾಸ್ಪಿಟ್ಲ್ ಹತ್ರ ಹೋಗೋದಕ್ಕೆ ನೋಡಿದ್ವಿ, ಅಲ್ಲಿ ಯಾರು ಬಂದಿಲ್ಲ ಅಂತ ಹೇಳಿದ್ರು. ನಮ್ಮ ಅತ್ತೆಯವರು ಅದೇ ಊರು ಹಿಂದೂಪುರದ ಹತ್ರ, ನಾನು ಬಿಟ್ಬರೋಣ ಅಂತ ಹೋಗ್ತಾ ಇದ್ದೆ. ನಮ್ಮ ಅತ್ತೆಯವರು ಇಲ್ಲೇ ಬಿಡು, ನೋಡ್ಕೊಬರ್ತೀನಿ ಅಂತಕ್ಕೆ ಹೋಗಿ, ಹಂಗೆ ಇದು ಹುಷಾರಿಲ್ಲ ಅಂತ ಹೇಳಿದ್ರಲ್ಲ, ನೋಡ್ಕೊಬರ್ತೀನಿ ಅಂತ ಹೋಗಿದ್ದಕ್ಕೆ ಅವರು ಹುಡುಗಿಯವರನ್ನ ಅವ್ರ ಮನೆಯವರೆಲ್ಲ ಸೇರಿ ನಮ್ಮ ಅತ್ತೆಯವ್ರನ್ನ ಅವ್ರ ಮನೆ ಕರ್ಕೊಂಡೋಗಿ ಚೆನ್ನಾಗಿ ಹೊಡೆದು, ಲತೀಶ್ ಅನ್ನೋನು, ಬಾಲಾಜಿ, ಅವ್ರ ಮಾವ ನಾಗರಾಜ್, ಒಂದು 3 ಸೇರಿ, ಅವ್ರ ಮನೆಯವರು, ಅವ್ರ ಅತ್ತೆಯವರು 1-2 ಸೇರಿ ಎಲ್ಲ ಸೇರಿ ನಮ್ಮ ಅತ್ತೆಯವ್ರಿಗೂ ನಮ್ಮ ಮಾವರಿಗೂ ಚೆನ್ನಾಗಿ ಹೊಡೆದು, ನಾವು ಇಲ್ಲಿ ಹಂಗೆ ಗೊತ್ತಾಗಿದ ತಕ್ಷಣ ನಾವು ಗೌರಿಬಿದನೂರು ಸ್ಟೇಷನ್ ಹತ್ರ ಬಂದ್ವಿ. ಸರ್ ಹಿಂಗೆ ಅಲ್ಲಿ ಇದಾಗಿದೆ,
ನಮ್ಮ ಅತ್ತೆಯವ್ರನ್ನ ಕರ್ಕೊಂಡು ಹೋಗಿದ್ದೀವಿ ಕೂಡಾಕವ್ರೆ ಇದು ಮಾಡವ್ರೆ ಅಂತ ಹೇಳಿದಕ್ಕೆ ಇಲ್ಲ ಅಲ್ಲೇ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ರೆ ಅಲ್ಲೇ ಇದು ಮಾಡಿ ಅವ್ರು ಫೋನ್ ಮಾಡಿದ್ರು ಲತೀಶ್ಗೆ. ಅವ್ರಿಗೆ ಫೋನ್ ಮಾಡಿದ್ದಕ್ಕೆ ಅವನು ಕಟ್ ಮಾಡಿ ತಿರ್ಗಿ ಅಲ್ಲೇ ಕಂಪ್ಲೇಂಟ್ ಕೊಟ್ಟವನೆ ಇಲ್ಲಿ ಕೊಡೋಕ್ಕಾಗಲ್ಲ ಅಂತ. ಅವ್ರ ಕಡೆಯಿಂದ ಯಾವ ತರ ಧಮಕಿಗಳು ಅವ್ರ ಕಡೆಯಿಂದ ಅದೇ ಅವ್ನು ಸಿಕ್ಕಿದ್ರೆ ಸಾಯ್ಸಾಕ್ತಿವಿ, ಸಿಕ್ಕಿದ್ರೆ ಇಲ್ಲ ನಮ್ಗೆ ಸಿಕ್ಕಬೇಕು, ನಾವು ಮುಂದಕ್ಕೆ ಇದು ಮಾಡ್ಕೊಂತೀವಿ, ಅವ್ನು ಸಿಗಬೇಕು ಅಂತ ನನ್ನ ಮೇಲೆ ಅಲ್ಲಿ FIR ಮಾಡಿಸಿದ್ದಾರೆ. FIR ಮಾಡಿಸಿ ಅದೇ ಬೇಕು ಅಂತಲೇ ಸೇನಾಕಕ್ಕೆ ಅಂತ ಕರಿತಾ ಇದ್ದಾರೆ. ನಿನ್ನೆಯಿಂದ ಪೊಲೀಸವರು ಅವರು ಇವರು ಫೋನ್ ಮಾಡ್ತಾ ಇದ್ದಾರೆ ಹಿಂದೂಪುರ ಸ್ಟೇಷನಲ್ಲಿ. ಅವರು ಅಲ್ಲಿ ಸ್ಟೇಷನ್ ಮುಂದೆ ಅವ್ರ ಅಣ್ಣವರು ಎಲ್ಲ ಒಂದು 40-50 ಜನ ಸ್ಟೇಷನ್ ಮುಂದೆನೇ ಕಾಯ್ಕೊಂಡಿದ್ದಾರಂತೆ ನನ್ನ ಕೊಲೆ ಮಾಡೋಕ್ಕೆ. ನನಗೆ ನ್ಯಾಯ ಬೇಕು ಅಂತ ಅವ್ರ ಕಡೆಯಿಂದ ಏನೂ ಆಗಬಾರ್ದು, ನನಗೇನಾದರೂ ಲತೀಶು, ಬಾಲಾಜಿ, ರಮೇಶು, ನಾಗರಾಜು ಇವರೇ ಕಾರಣ. ಅಲ್ಲಿ ಯಾರ್ಯಾರು ಹೊಡೆದಿದ್ದಾರೆ? ಅಲ್ಲಿ ನಮ್ಮ ಅತ್ತೆಯವ್ರಿಗೆ, ನಮ್ಮ ಮಾವವ್ರಿಗೆ, ನಮ್ಮ ದೊಡ್ಡ ಅತ್ತೆಯವ್ರಿಗೆ 3 ಹೊಡೆದಿದ್ದಾರೆ. ಹುಡುಗಿ ನಾವು ನೋಡ್ಕೊಂಡ್ ಅಲ್ಲಿ ಇದಾರ ಇಲ್ಲ ನೋಡೋದಕ್ಕೆ ಹೋಗಿದ್ದಕ್ಕೆ ಅವರೇ ಹೇಳಿದ್ದು ವಿಡಿಯೋ ಕಾಲ್ ಮಾಡಿಬಿಟ್ಟು ಫುಲ್ ಹುಷಾರಿಲ್ಲ ಅಂತೇಳಿ ಇಲ್ಲಿ ಟೌನ್ ಸ್ಟೇಷನ್ಗೆ, ಗೌರಿಬಿದನೂರು ಸ್ಟೇಷನ್ಗೆ ಅವರು ವಿಡಿಯೋ ಕಾಲ್ ಮಾಡಿಸಿದ್ರು. ನಾವು ಮಾತಾಡುವಾಗ ಹುಡುಗಿ ಏನು ರೆಸ್ಪಾನ್ಸ್ ಮಾಡಿಲ್ಲ. ಅದಕ್ಕೆ ನಾವು ಇಲ್ಲ ಸರ್ ಮುಂದೆನೇ ಕರೆಸಿ ಡೈರೆಕ್ಟಾಗಿ ಕರೆಸಿ ಅವ್ರ ಜೊತೆ ಹೋದರೆ ಅವ್ರ ಜೊತೆನೇ ಹೋಗಲಿ, ನಮ್ಮ ಮುಂದೆ ಒಂದು ಮಾತು ಹೇಳಲಿ ಅಂತ ನಾವು 1 ತಿಂಗಳಿಂದ ಕೇಳ್ತಾ ಇದ್ರು. ಇಲ್ಲಿ ಕರೆಸಿಲ್ಲ. ಅದಕ್ಕೆ ನಮಗೂ ನ್ಯಾಯ ಸಿಕ್ಕಿಲ್ಲ ಅಂತ ಇಲ್ಲಿ SP ಸಾಹೇಬ್ರ ಹತ್ರ ಬಂದಿದ್ದೀವಿ. ಅದಕ್ಕೆ ಇಲ್ಲಿ ಒಂದು ಲೆಟ್ರ್ ಕೊಟ್ಟಿದ್ದೀವಿ SP ಸಾಹೇಬ್ರಿಗೆ. ಆಯಿತು ನೋಡೋಣ ಅಂತ ಹೇಳಿದ್ದಾರೆ. ಅವ್ರಿಗೆ ಸಿಕ್ಲಿಲ್ಲ ಅಂದ್ರೆ ಪರಿಸ್ಥಿತಿ ಸಿಕ್ಕಿಲ್ಲ ಅಂದರೆ ಅದೇ ನಂಗಾಗೋ ಥರ ಬೇರೆಯವ್ರಿಗೆ ಯಾರಿಗೂ ಆಗಬಾರ್ದು ಅಂತ ನಾನು ಅಲ್ಲೇ ಸ್ಟೇಷನಲ್ಲೇ ಹೇಳಿ ಬಂದಿದ್ದೀನಿ. ಏನಾಗಬಾರ್ದು ಅಂದರೆ ನನಗೆ ಇವಾಗ ನ್ಯಾಯ ಸಿಕ್ಕಿಲ್ಲ. ಅಲ್ಲಿ ಹೋದ್ರು ಸ್ಟೇಷನ್ ಹತ್ರ ಹೋದ್ರು, ಹುಡುಗಿನ 1 ತಿಂಗಳಾಯ್ತು ಕರ್ಕೊಂಡೋಗಿ ನನ್ನ ಜೊತೆ ಅವರು ಮಾತಾಡ್ಸೋಕ್ಕೂ ಬಿಡ್ದಂಗೆ ಕರೆಸ್ತೀರಿ ಅನ್ನೋ ಕಂಪ್ಲೇಂಟ್ 3-4 ಸಲ ಕೊಟ್ಟರು, ಕೇಳಿದ್ರು. ಅವರು ನಮಗೇನು ರೆಸ್ಪಾನ್ಸ್ ಮಾಡಿಲ್ಲ. ಮತ್ತೆ ಮುಂದೆ ನಿಮ್ಮ ಫ್ಯೂಚರ್ ಅದೇ ಹುಡುಗಿ ಇವಾಗ ಅವರೇ ಇಷ್ಟ ಇಲ್ಲ ಅಂತ ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು FIR ಮಾಡಿಸ್ಬಿಟ್ಟು ನನ್ನೇ ಅಲ್ಲಿ ಕರ್ಸ್ಕೊಂಡು ಇವನು ಇಷ್ಟ ಇಲ್ಲ, ಹುಡುಗಿ ಇಷ್ಟ ಇಲ್ಲ ಅಂತೇಳಿ ನಾನಲ್ಲಿ ಸೈನ್ ಹಾಕಿ ಇದು ಮಾಡ್ಬೇಕಂತೆ. ಆಮೇಲೆ ಸ್ಟೇಷನಿಂದ ಈಚೆ ಬಂದರೆ ನಾವೇನೋ ಮಾಡ್ತೀವಿ ಬಿಡಲ್ಲ ಅಂತ ಹೇಳಿದಾರೆ ಅಂತ ಅವ್ರ ಅಣ್ಣವ್ರು.